ನಮಸ್ಕಾರ, ನಾನು ಡಾಕ್ಟರ್ ಶಮಾ ಶೆಟ್ಟಿ, ಸ್ಪರ್ಶ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ ವಿಭಾಗದಲ್ಲಿ ಕನ್ಸಲ್ಟೆಂಟ್ ಆಗಿ ಇದ್ದೇನೆ. ಇವತ್ತು ನಾನು ನಿಮಗೆ ಥೈರಾಯ್ಡ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ಥೈರಾಯ್ಡ್ ಕ್ಯಾನ್ಸರ್ ಬಂದು ನಮ್ಮ ಕುತ್ತಿಗೆ ಮುಂಭಾಗದಲ್ಲಿರುವ ಥೈರಾಯ್ಡ್ ಗ್ರಂಥಿ ಎಂಬಲ್ಲಿ ಕಂಡುಬರುತ್ತದೆ. ಈ ಕ್ಯಾನ್ಸರ್ ಪುರುಷರಿಗಿಂತ ಮಹಿಳೆಯರಲ್ಲಿ ಜಾಸ್ತಿಯಾಗಿ ಕಾಣ್ತದೆ. ಹಾಗೆ ಎಲ್ಲ ವಯಸ್ಸಿನಲ್ಲಿ ಕಂಡು ಬಂದರೂ 40 ವರ್ಷ ವಯಸ್ಸು ಮೇಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಈಗ ಥೈರಾಯ್ಡ್ ಕ್ಯಾನ್ಸರಲ್ಲಿ ವಿವಿಧ ರೀತಿ ಇದೆ. ಅದನ್ನು ನಾವು ಮೆಡುಲರಿ ಕ್ಯಾನ್ಸರ್, ಪ್ಲಾಸ್ಟಿಕ್ ಕ್ಯಾನ್ಸರ್, ಡಿಫ್ರೆನ್ಷಿಯೇಟ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಪ್ರತಿಯೊಂದು ವಿಧವು ವಿಭಿನ್ನ ಲಕ್ಷಣಗಳನ್ನು ಮತ್ತು ಚಿಕಿತ್ಸೆಯನ್ನು ಹೊಂದಿದೆ. ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳೇನೆಂದರೆ ಕುತ್ತಿಗೆಯ ಮುಂಭಾಗದಲ್ಲಿ ನೋವುರಹಿತ ಊತ, ಇನ್ನು ಕೆಲವರಲ್ಲಿ ಧ್ವನಿ ಬದಲಾವಣೆ, ಇನ್ನು ಕೆಲವರಲ್ಲಿ ನುಂಗಲು ಕಷ್ಟ ಆಗಬಹುದು, ಇಲ್ಲ ಉಸಿರಾಡಲು ಸ್ವಲ್ಪ ತೊಂದರೆ ಇರಬಹುದು. ಈ ಥರ ಲಕ್ಷಣಗಳು ಕಂಡು ಬಂದಲ್ಲಿ ನಮ್ಮ ಹತ್ರ ಪೇಷಂಟ್ ಬರುವಾಗ ನಾವು ಅವರಿಗೆ ದೈಹಿಕ ಪರೀಕ್ಷೆ ಮಾಡ್ತೇವೆ. ಅದರಲ್ಲಿ ಥೈರಾಯ್ಡಿನ ಗ್ರಂಥಿಯ ಸಮಸ್ಯೆ ಎಂದು ನಮಗೆ ಅನಿಸಿದರೆ ಒಂದು ಕುತ್ತಿಗೆ ಅಲ್ಟ್ರಾಸೌಂಡ್ ಮಾಡಲಿಕ್ಕೆ ಹೇಳ್ತೀವಿ. ಅಲ್ಟ್ರಾಸೌಂಡಲ್ಲಿ ಯಾವ ಭಾಗದಲ್ಲಿ ಗೆಡ್ಡೆ ಇದೆ, ಯಾವ ಥರ ಗೆಡ್ಡೆ ಇದೆ ಅಂತ ಗೊತ್ತಾಗುತ್ತೆ. ಯಾವುದರಲ್ಲಿ ಈಗ ನಮಗೆ ಕ್ಯಾನ್ಸರ್ ಇದೆ ಅಂತ ಸಂಶಯ ಬರುತ್ತೋ ಅದರಿಂದ ನಾವು ಒಂದು ಸೂಜಿ ಪರೀಕ್ಷೆ ಮಾಡಿಸ್ತೇವೆ. ಅಲ್ಟ್ರಾಸೌಂಡ್ ಗೈಡೆಡ್ FNAC ಅಂತ ಹೇಳ್ತೀವಿ. ಅದನ್ನು ಮಾಡಿ ಅದರ ರಿಪೋರ್ಟ್ ಪ್ರಕಾರ ನಮಗೆ ಅದು ಸ್ಪಷ್ಟನೆ ಗೊತ್ತಾಗುತ್ತೆ ಇದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಸ್ವಲ್ಪ ಅಡ್ವಾನ್ಸ್ಡ್ ಕ್ಯಾನ್ಸರ್ ಸ್ಟೇಜಲ್ಲಿ ಇರುವಾಗ ಅವರಿಗೆ CT ಸ್ಕ್ಯಾನ್ ಬೇಕಾಗ್ತದೆ. ಇನ್ನು ಕೊನೆಯದಾಗಿ ರಕ್ತ ಪರೀಕ್ಷೆ ಮಾಡ್ತೇವೆ. ಅದರಲ್ಲಿ ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸ ಇದೆಯಾ ನೋಡಿ ಅದರ ಪ್ರಕಾರ ಮದ್ದು ಕೊಡ್ತೇವೆ. ಈಗ ಚಿಕಿತ್ಸೆ ಬಂದು ಎಲ್ಲ ಥರದ ಥೈರಾಯ್ಡ್ ಕ್ಯಾನ್ಸರ್ಗಳಿಗೆ ಪ್ರಮುಖವಾದ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆ. ಸಾಮಾನ್ಯವಾಗಿ ಇದರಲ್ಲಿ ನಾವು ಸಂಪೂರ್ಣವಾಗಿ ಗೆಡ್ಡೆ ತೆಗಿಬೇಕಾಗ್ತದೆ. ಅದರ ಹಾಗೆ ಲಿಂಫ್ ನೋಡ್ಸ್ ಅಂತ ಬರುತ್ತೆ, ಅದರ ಸುತ್ತಮುತ್ತಲು ಅದನ್ನು ಕೂಡ ತೆಗಿಬೇಕಾಗ್ತದೆ. ಈಗ ಶಸ್ತ್ರಚಿಕಿತ್ಸೆ ಮಾಡುವಾಗ ನಮಗೆ ಧ್ವನಿಗೆ ಬೇಕಾಗುವ ನರ ಆ ಥೈರಾಯ್ಡ್ ಗ್ರಂಥಿಯ ಸಮೀಪ ಇರುತ್ತೆ. ಅದೇ ಥರ ಪ್ಯಾರಾಥೈರಾಯ್ಡ್ ಅಂತ ಅದು ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಉತ್ಪತ್ತಿ ಮಾಡುತ್ತೆ, ಅದು ಸಮೀಪ ಇರುತ್ತೆ. ಇದೆರಡನ್ನು ನಾವು ತುಂಬ ಸುರಕ್ಷಿತವಾಗಿ ಇಟ್ಟು ಸರ್ಜರಿ ಮಾಡ್ತೇವೆ. ಆದರೆ ಕೆಲವೊಮ್ಮೆ ಅಡ್ವಾನ್ಸ್ಡ್ ಕ್ಯಾನ್ಸರ್ ಸ್ಟೇಜಲ್ಲಿ ಇರುವಾಗ ಸ್ವಲ್ಪ ಜಾಗೃತಿಯಲ್ಲಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಹತ್ರ ನರ್ವ್ ಮಾನಿಟರಿಂಗ್ ಎಂಡೋಸೈನಿನ್ ಗ್ರೀನ್ ಅಂತ ಸೌಲಭ್ಯಗಳು ಕೂಡ ಇವೆ. ಇನ್ನು ನೆಕ್ಸ್ಟ್ ಬಂದು ಟ್ರೀಟ್ಮೆಂಟ್ ರೇಡಿಯೋ ಐಯೋಡಿನ್ ಎಬ್ಲೇಷನ್ ಅಂತ. ಇದು ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ ವಿಧದ ಥೈರಾಯ್ಡ್ ಕ್ಯಾನ್ಸರಿಗೆ ಶಸ್ತ್ರಚಿಕಿತ್ಸೆಯ ನಂತರ ಕೆಲವೊಮ್ಮೆ ನಾವು ಸ್ವಲ್ಪ ಥೈರಾಯ್ಡ್ನ ಕೋಶಗಳು ಉಳಿದಿದ್ರೆ, ಕ್ಯಾನ್ಸರ್ನ ಕೋಶಗಳು ಉಳಿದಿದ್ರೆ ಅದನ್ನು ನಾಶ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಅಡ್ವಾನ್ಸ್ ಆಗಿ ಥೈರಾಯ್ಡ್ ಕ್ಯಾನ್ಸರ್ ಸ್ಟೇಜಸಲ್ಲಿ ಕೆಲವೊಮ್ಮೆ ನಾವು ರೇಡಿಯೋಥೆರಪಿ, ಕೀಮೋಥೆರಪಿ ಕೊಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಟಾರ್ಗೆಟೆಡ್ ಥೆರಪಿ ಅಂತ ನಾವು ಕೆಲವು ಪೇಷಂಟ್ಗೆ ಬಳಕೆ ಮಾಡ್ತೇವೆ. ಅದು ಏನಂದರೆ ನಾವೀಗ ಯಾವ ಜೀನ್ ನಮ್ಮ ಥೈರಾಯ್ಡ್ ಕ್ಯಾನ್ಸರ್ ಬೆಳವಣಿಗೆಗೆ ಸಹಾಯ ಮಾಡ್ತಿದೆಯೋ ಅದನ್ನು ಗುರುತಿಸಿ ಅದನ್ನು ಗುರಿಯಾಗಿಸಿ ನಾವು ಅದಕ್ಕೆ ಔಷಧವನ್ನು ಕೊಡುವುದು. ಕೊನೆಯದಾಗಿ ಹೇಳುವುದಂದರೆ ಥೈರಾಯ್ಡ್ ಕ್ಯಾನ್ಸರನ್ನು ಬೇಗನೆ ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ಮಾಡಿದ್ದಲ್ಲಿ ಅದನ್ನು ಗುಣಪಡಿಸಲು ತುಂಬ ಸಹಾಯವಾಗುತ್ತದೆ. ಧನ್ಯವಾದಗಳು.